ಅಕ್ಷಯ ತೃತೀಯದಂದು ಧನ ಮತ್ತು ಐಶ್ವರ್ಯ ಪ್ರಾಪ್ತಿಗಾಗಿ ಪಾಲಿಸಬೇಕಾದ ಕೆಲವು ಶಕ್ತಿಶಾಲಿ ಮತ್ತು ಸುಲಭ ಪರಿಹಾರಗಳು. ಮೊದಲನೇದಾಗಿ ಲಕ್ಷ್ಮಿ ಮತ್ತು ಕುಬೇರ ಪೂಜೆ. ಅಕ್ಷಯ ತೃತೀಯದಂದು ಲಕ್ಷ್ಮಿ ಮತ್ತು ಕುಬೇರರಿಗೆ ಲಕ್ಷ್ಮಿಗೆ ಕಮಲದ ಹೂವನ್ನು ಹಾಗೂ ಕುಬೇರನಿಗೆ ತುಳಸಿಯನ್ನು ಅರ್ಪಿಸಿ. ಪೂಜೆ ಮಾಡಿದ ನಂತರ ಪಾಯಸವನ್ನು ನೈವೇದ್ಯವಾಗಿ ನೀಡಿ. ಹಣದ ಲಾಕರ್ ಮುಂದೆ ಲಕ್ಷ್ಮೀ ಕುಬೇರರ ಫೋಟೋ ಇಟ್ಟು ಪೂಜೆ ಮಾಡಿ ಮತ್ತು ಕುಬೇರ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಐಶ್ವರ್ಯ ಲಭಿಸುತ್ತದೆ. ಎರಡನೇದಾಗಿ ಅಕ್ಷಯ ತೃತೀಯದ ದಿನ ನಿಮ್ಮ ಪರ್ಸ್ ಮತ್ತು ಲಾಕರಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನು ಖರೀದಿಸಿ ಇಟ್ಟುಕೊಳ್ಳುವುದು. ಒಂದು ವೇಳೆ ಬೆಳ್ಳಿಯ ನಾಣ್ಯವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಗೋಮತಿ ಚಕ್ರ ಅಥವಾ ಕವಡೆಯನ್ನು ಕೂಡ ನಿಮ್ಮ ಪರ್ಸಿನಲ್ಲಿ ಅಥವಾ ಹಣದ ಲಾಕರ್ನಲ್ಲಿ ಇಡಬಹುದು. ಇದು ಕೂಡ ನಿಮಗೆ ಐಶ್ವರ್ಯವನ್ನು ತಂದುಕೊಡುತ್ತದೆ. ಮೂರನೇದಾಗಿ ಅನ್ನದಾನ ಅಥವಾ ತಾಂಬೂಲ ದಾನ. ಈ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಬಡವರಿಗೆ ಅನ್ನದಾನ ಮಾಡುವುದರಿಂದ ಕೀರ್ತಿ, ಯಶಸ್ಸು, ಹಣ, ಆಸ್ತಿ, ಐಶ್ವರ್ಯ ಲಭಿಸುತ್ತದೆ. ಈ ದಿನ ಸಂಜೆ 5 ಜನಕ್ಕೆ ಅರಿಶಿಣ, ಕುಂಕುಮ, ತಾಂಬೂಲ ನೀಡುವುದರಿಂದ ಶ್ರೇಯಸ್ಸುಂಟಾಗುತ್ತದೆ. ಹೀಗೆ ಮಾಡುವುದರಿಂದ ಲಕ್ಷ್ಮಿಯ ಪ್ರೀತಿಗೆ ಕಾರಣವಾಗುತ್ತೀರಾ. ನಾಲ್ಕನೇದಾಗಿ ಶ್ರೀ ಸೂಕ್ತ ಪಾರಾಯಣ ಮತ್ತು ವಿಷ್ಣು ಸಹಸ್ರನಾಮ ಪಠಣ ಮಾಡುವುದು. ಬೆಳಿಗ್ಗೆ ಅಥವಾ ಸಂಜೆ ವಿಷ್ಣು ಸಹಸ್ರನಾಮ ಅಥವಾ ಶ್ರೀ ಸೂಕ್ತ ಪಾರಾಯಣ ಪಠಿಸುವುದು ಶ್ರೇಯಸ್ಕಾರಕ. ಐದನೇದಾಗಿ ತುಳಸಿ ಪ್ರಾರ್ಥನೆ. ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಲಕ್ಷ್ಮಿಯನ್ನು ಪ್ರಾರ್ಥಿಸಿ. ನಮ್ಮ ಮನೆಯಲ್ಲಿ ಶಾಂತಿ, ಸಂಪತ್ತು ಹಾಗೂ ಪ್ರೀತಿ ತುಂಬಲಿ ಎಂದು. ಆರನೇದಾಗಿ ಅಡಕೆ ಬೆಲ್ಲದ ಪೂಜೆ. ಮಹಿಳೆಯರು ಅಡಕೆ, ಬೆಲ್ಲ, ಬಾಳೆಹಣ್ಣುಗಳನ್ನು ನೀಡಿ ಹಳ್ಳಿಗಳಲ್ಲಿ ಹಬ್ಬಗಳನ್ನು ಆಚರಿಸುವ ಸಂಪ್ರದಾಯವಿದೆ. ಇದರಿಂದ ಸಮೃದ್ಧಿ ಮತ್ತು ಒಳ್ಳೆಯ ಸಂಬಂಧಗಳು ರೂಪುಗೊಳ್ಳುತ್ತದೆ. ಈ ಎಲ್ಲ ಪರಿಹಾರಗಳನ್ನು ಮಾಡುವುದರ ಜೊತೆಗೆ ಶ್ರದ್ಧೆ ಮತ್ತು ಭಕ್ತಿಯು ಬಹಳ ಮುಖ್ಯ. ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆಯನ್ನು ಇಟ್ಟುಕೊಳ್ಳಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.